ಕೊರಟಗೆರೆ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ದುರಂತ. ವಿದ್ಯುತ್ ಸ್ಪರ್ಶಿಸಿ ವಿದ್ಯಾರ್ಥಿ ಸಾವು, ನಿರ್ಲಕ್ಷ್ಯ ಕಾರಣನಾ ಅನ್ನೋ ಪ್ರಶ್ನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋರಪ್ಪನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದಿರೋ ದುರಂತ ಇದೀಗ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಶಾಲಾ ಆವರಣದಲ್ಲಿ ಆಟ ಆಡೋಕೆ ತೆರಳಿದ್ದ ಪುನೀತ್ ಎಂಬ ವಿದ್ಯಾರ್ಥಿ ಶಾಲೆಯ ಗೋಡೆಯ ಸಮೀಪ ಇದ್ದ ವೇಳೆ ವಿದ್ಯುತ್ ಪ್ರವಹಿಸಿ ಅಸ್ವಸ್ಥನಾಗಿದ್ದಾನೆ ಎನ್ನಲಾಗಿದೆ. ತಕ್ಷಣವೇ ಸ್ಥಳೀಯರು ವಿದ್ಯಾರ್ಥಿಯನ್ನ ತುಮಕೂರಿನ ಶ್ರೀದೇವಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಘಟನೆ ಬಳಿಕ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು. ಇದೊಂದ್ಸಲ ನನ್ನ ಮಗನೇ ನಾನು ಮಾಡ್ಕೊಟ್ಬಿಟ್ರಕ್ಕ, ನಾನು ಹೊಂಟೋಯ್ತೀನಕ್ಕ. ಅಪ್ಪ ಅಮ್ಮಿ ಮಾರೋ ಕುನ್ನಿ ನನ್ ಕರ್ಕೊಂಡು ಹೋಗಿ ಬಾರಲೆ, ನಾನು ಒಬ್ಳೆ ಹೆಂಗಮ್ಮ ಇರೋಣ. ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಇತ್ತ ಶಾಲಾ ಆವರಣದಲ್ಲಿ ವಿದ್ಯುತ್ ಸುರಕ್ಷತಾ ಕ್ರಮಗಳಲ್ಲಿ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಅಂತ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಈ ಘಟನೆಯ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಹಾಗೂ ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ನ್ಯಾಯಸಮ್ಮತ ಪರಿಹಾರ ನೀಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಷ್ಟಲ್ಲದೆ ಇಂಥ ದುರ್ಘಟನೆಗಳು ಮತ್ತೆ ಮರುಕಳಿಸದಂತೆ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ವಿದ್ಯುತ್ ಸುರಕ್ಷತಾ ವ್ಯವಸ್ಥೆಯನ್ನ ತಕ್ಷಣ ಪರಿಶೀಲಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದು ಸಂಬಂಧಪಟ್ಟ ಇಲಾಖೆಗಳ ಜವಾಬ್ದಾರಿಯಾಗಿದೆ. ಸಾರ್ವಜನಿಕರು ಸಹ ಶಾಲೆಗಳಲ್ಲಿನ ಅಪಾಯಕಾರಿ ವಿದ್ಯುತ್ ವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದು ಮಕ್ಕಳ ಸುರಕ್ಷತೆಗೆ ಸಹಕರಿಸಬೇಕಿದೆ. ಒಂದು ನಿರ್ಲಕ್ಷ್ಯ ಎಷ್ಟು ಅಮೂಲ್ಯ ಜೀವವನ್ನ ಕಸಿದುಕೊಳ್ಳಬಹುದು ಅನ್ನೋದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆ. ಘಟನೆಗೆ ನಿಖರ ಕಾರಣ ಏನು, ನಿರ್ಲಕ್ಷ್ಯ ಯಾರದ್ದು ತನಿಖೆ ಬಳಿಕ ಅಷ್ಟೇ ಸ್ಪಷ್ಟ ಆಗಬೇಕಿದೆ. ಆದರೆ ಮಕ್ಕಳ ಸುರಕ್ಷತೆಯಲ್ಲಿ ಯಾವುದೇ ರಾಜಿ ಇರಬಾರದು ಅನ್ನೋದು ಎಲ್ಲರ ಒತ್ತಾಯ. ಕ್ಯಾಮರಾಮ್ಯಾನ್ ಭೋಜರಾಜ್ ಜೊತೆ ರಘುನಂದನ್, TR, ಕೊರಟಗೆರೆ. ನಿನ್ನೆ ಮಳೆ ಬಂದೈತೆ. ಸಂಜೆ ಒಂದು 5:45-6 ಗಂಟೆ ಸಮಯದಲ್ಲಿ ಮಳೆ ಬಂದಾಗ ಇಲ್ಲಿ ಬಾಲಾಡ್ತಿದ್ದಂಥ ನಮ್ಮೂರಿನ ಹುಡುಗ ಪುನೀತ್ ನಾನು ಈ ಸಂದಿಲಿ ಹತ್ತಲಿಂದ ಹೋಗಿ ಬರ್ಬೇಕಾರೆ ಅಲ್ಲಿ ಸ್ಕೂಲಿಂದು ಗ್ರೌಂಡಿಂಗ್ ವೈರು ಮತ್ತು ಇದು ಮೇನ್ಸ್ ವೈರು ಕೆಳಗೆ ಬಿದ್ದಿರೋದಕ್ಕೆ ಟಚ್ ಆಗಿ ಆಕಸ್ಮಿಕವಾಗಿ ಅವನಿಗೆ ತಗಲಿದ ತಕ್ಷಣ ಅವನು ಯಾರೂ ನೋಡಿಲ್ಲ. ಇಲ್ಲಿ ಮಳೆ ಬಂದಿರೋ ಕಾರಣ ಎಲ್ಲರೂ ಮನೆ ಒಳಗಿರ್ತಾರೆ. ಆ ಸಮಯದಲ್ಲಿ ಇಲ್ಲಿ ಅವನಿಗೆ ಕರೆಂಟ್ ಶಾಕ್ ಹೊಡೆದಿದ ತಕ್ಷಣ ಅಲ್ಲೇ ಫುಲ್ಲು ಕುಸ್ತು ಬಿದ್ದು ಅಲ್ಲಿ ಬಂದು ಆಮೇಲೆ ಅವ್ರ ರಿಲೇಟಿವ್ ಹುಡುಗ ಬಂದು ಅಲ್ಲಿಗೆ ತಗೊಂಡು ಹೊಡೆದು ಅವನ್ನ ಬಿಡಿಸಿದ್ದಾಗಿದ ತಕ್ಷಣ ಆಮೇಲೆ ಹಾಸ್ಪಿಟ್ಲಿಗೆ ತಗೊಂಡೋಗವ್ರೆ. ಆಲ್ಮೋಸ್ಟ್ ಇಲ್ಲೇ ಜೀವ ಇಲ್ಲ ಅಂತ ಎಲ್ಲ ಊರಿನ ಗ್ರಾಮಸ್ಥರು ನಮ್ಗೆ ಹೇಳಿದ್ರು. ಬಟ್ ಆದರೆ ಅಲ್ಲಿ ಹೋಗೋಷ್ಟೊತ್ತಿಗೆ ತೀರ್ಕೊಂಡಿದ್ದಾನೆ. ಇದು ಸ್ಕೂಲಿನ ಬೇಜವಾಬ್ದಾರಿತನ. ಅದನ್ನು ಮಾಡಬೇಕಾಗಿತ್ತು, ಮುಂಚೆನೆ ನೋಡ್ಕೊಂಡು ಅದು ಇದು ಮಾಡಬೇಕಾಗಿತ್ತು. ಇನ್ನೂ ಬಂದಿಲ್ಲ, ಇಷ್ಟೊತ್ತಾದ್ರೂ ಸ್ಕೂಲ್ಗೆ ಬಂದಿಲ್ಲ. ಓಪನ್ ಮಾಡೋದು 9 ಗಂಟೆ ಆದ್ರೂ ಇನ್ನೂ ಗ್ರಾಮದವರು ಮಾಹಿತಿ ಮೇಡಮ್ ಅವ್ರಿಗೆ ಕೊಟ್ಟು ಹೇಳಿದ್ರು ಬೇಜವಾಬ್ದಾರಿಯಿಂದ ಕರೆಂಟ್ ರಿಪೇರಿ ಮಾಡಿ ಮುಂಚೆನೆ ಶಾಕ್ ಹೊಡೆದಿತ್ತು. ಗ್ರಾಮದವರು ಮೇಡಮ್ ಅವ್ರ ಗಮನಕ್ಕೆ ನಾವು ಒಂದು 2-3 ಸರಿ ತಿಳಿಸಿದ್ವಿ. ಅವರು ಯಾವ್ದೋ ಹುಡುಗರು ಇಲ್ಲೇ ಕಟ್ಸ್ಕೊಂಬರೋ ಬಿಟ್ರೆ ಕೈ ಬೇರೆ ಕರ್ಸ ಹಾಕ್ಲಿಲ್ಲ. ಕೈ ಬೇರೆ ಕಟ್ ಮಾಡಿಬಿಟ್ಟು ಸ್ಕೂಲ್ ಮ್ಯಾಚ್ ಹಸ್ತೋಗಿದ್ರು. ಇವರು ತಿರುಗಿ ಯಾರ್ದೋ ಇಲ್ಲೇ ಗ್ರಾಮದವ್ರ ಯಾರ್ದೋ ತಗಲಾಯಿಸ್ಕೊಂಡ್ಬಿಟ್ಟು ಬೇಜವಾಬ್ದಾರಿಯಿಂದ ಟೇಪ್ ಹಾಕ್ತಲೇ ಅದು ಬರೀ ಪ್ಯಾಚ್ಗಳಾಗಿ ಬಾಲ್ ಹಿಡ್ಕೊಂಬಕ್ಕೆ ಬಂದ್ಬಿಟ್ಟು ಹುಡುಗ ವೈಟ್ ತರಿಸ್ಕೊಂಡು ಹಿಂಗೆ ಪ್ರಾಣ ಅಪಾಯ ಆಗಿದೆ. ಹೆಸರು ಬಿಂದು ಅಂತ, ಇದು ಬೋರಪ್ಪನಹಳ್ಳಿ. ಇಲ್ಲಿ ಸುಮಾರು ಸಂಜೆ 6 ಗಂಟೆಗೆ ಇಲ್ಲಿ ಮಳೆ ಬಂದಿತ್ತು. ಅವಾಗ ಇಲ್ಲಿ ಹುಡುಗರು ಬಾಲ್ ಆಡ್ತಿದ್ರು. ಬಾಲ್ ಬಂತು ಅಂತ ತಕ್ಕೊಳಕ್ ಹೋಗತ್ತು, ಕರೆಂಟ್ ಹೊಡಿತು. ಒಂದು 1000 ಸರಿ ಹೇಳಿದೀವಿ ಮೇಡಮ್ಗೆ, ಇಲ್ಲಿ ಕರೆಂಟ್ ಹೊಡಿತೈತೆ ಸರಿ ಮಾಡಿಸಿ ಅಂತ. ಖುದ್ದು ಇವ್ರಿಗೆ ಹೊಡೆದೈತಿ. ಇವ್ರು ನಮ್ಮ ಅಮ್ಮ ಅವರು ಇವ್ರಿಗೆ ಕರೆಂಟ್ ಹೊಡೆದೈತಿ ಹೇಳಿದ್ರು ಅವ್ರು ಕಿವಿಗೆ ಹಾಕೊಂಡಿಲ್ಲ. ಅವ್ರ ನೆಗ್ಲಿಜೆನ್ಸಿಂದ ಇವತ್ತೊಂದು ಜೀವ ಹೋಗೈತೆ. ಇದಕ್ಕೆ ಸರ್ಕಾರ ಏನು ಮಾಡಬೇಕು ಅದನ್ನು ಮಾಡ್ಬೇಕಷ್ಟೆ. ತೋವಿನಕೆರೆ ಪಂಚಾಯಿತಿಯ ಮುದ್ಗುಡನಟ್ಟಿ ಗ್ರಾಮದಲ್ಲಿ ಒಂದು ಇದನ್ನ ಅಹಿತಕರ ಘಟನೆ ನಡೆದಿದೆ. ಬೋರಪ್ಪನಹಳ್ಳಿಯಲ್ಲಿ ಇವತ್ತು ಯುವಕ PUC ಇವತ್ತಂತ ಯುವಕ ಸ್ಕೂಲ್ ಹತ್ರ ನಿನ್ನೆ ಸಾಯಂಕಾಲ ಆಟ ಆಡೋಕ್ಕೆ ಹೋಗಿ ಬಾಲ್ ಹಿಡ್ಕೊಬೇಕಂತ ಹೋಗಿ ಅಲ್ಲಿ ಕರೆಂಟು ಅಂದರೆ ಶಾಲೆ ಇದೆ, ಶಾಲೆಗೆ ಹೊಂದ್ಕೊಂಡಂಗೆ ಮೀಟ್ರ್ ಇದೆ. ಅಲ್ಲಿ ನೇತಾಡುವಂಥ ವೈರಿದ್ರು ಕೂಡ ಆ ಶಾಲೆಯ ಸಿಬ್ಬಂದಿ ವರ್ಗದವರಲ್ಲಿ ಶಿಕ್ಷಕರಾಗಲಿ ಗ್ರಾಮಸ್ಥರು ಎಲ್ಲ ಸೇರಿ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ದಲ್ಲೇ ಇವತ್ತು ಒಂದು ಜೀವ ಇದು ತೆತ್ತಿದೆ. ಆ ಜೀವ ಹೋಗಿದೆ ತರೋಕ್ಕಾಗಲ್ಲ. ಬಟ್ ಆ ಘಟನೆ ನಡೀಬಾರ್ದೈತೆ ಅಂತ ಘಟನೆ ನಡೆದಿವತ್ತು ಆ ತಾಯಿ ಆ ರೋದನೆ ನೋಡೋದಕ್ಕೆ ಆಗ್ತಾಯಿಲ್ಲ. ಇಂಥ ಘಟನೆಗಳು ಮುಂದೆಂದು ಸವಿಸಬಾರ್ದು. ಇವತ್ತು ನಾವು 21ನೇ ಶತಮಾನದಲ್ಲಿದ್ದು ಇಂಥ ವೈಜ್ಞಾನಿಕ ಕಾಲದಲ್ಲಿದ್ದು ಇಂಥ ಘಟನೆ ನಡೀತಾ ಇದ್ದೇವೆಂದರೆ ಇವತ್ತು ನಮ್ಮ ಸ್ಥಿತಿಗೆ ಒಂದು ಶೇಮ್ ಆಗುತ್ತೆ. ಈ ಒಂದು ಸ್ಥಿತಿಯಲ್ಲಿ ಒಂದು ಮಗು ಕಳ್ಕೊಂಡು ತಾಯಿ ರೋದನೆ ಕೊಡ್ತಾ ಇದೆ. ಒಬ್ಬ ಹುಡುಗ
ಬೆಳಿಬೇಕಾದಂಥ ಹುಡುಗ ಇವತ್ತು ಜೀವ ಕಳ್ಕೊಂಡಿದ್ದಾನೆ. ಈ ಒಂದು ವ್ಯವಸ್ಥೆ ಸಮಾಜದಲ್ಲಿ ಎಂದು ಸರಿ ಹೋಗುತ್ತೋ ಗೊತ್ತಿಲ್ಲ. ಇಂಥ ಸಮಾಜ ಬದಲಾವಣೆ ಎಂದಾಗುತ್ತೋ ಗೊತ್ತಿಲ್ಲ. ಆಗಬೇಕು ಅಂದರೆ ಜನ ಎಚ್ಚೆತ್ಕೊಳ್ಬೇಕು, ಇಲ್ಲ ವಿದ್ಯಾವಂತರಾದರೂ ಎಚ್ಚೆತ್ಕೊಳ್ಬೇಕು, ಗ್ರಾಮಸ್ಥರಾದರೂ ಎಚ್ಚೆತ್ಕೊಳ್ಬೇಕು. ಈ ಒಂದು ಇಂಥ ಘಟನೆ ನಡೆದಿರೋದ್ರಲ್ಲಿ ನಾವು ಒಂದು ಸ್ಪಾಟ್ ಎನ್ಕ್ವೈರಿ ಮಾಡಿದಾಗ ಭಾಳ ಮನಸ್ಸಿಗೆ ನೋವಾಗುತ್ತೆ. ಇವತ್ತು ಆ ತಾಯಿಗೆ ನಾವು ಮಗುನ ಕೊಡೋಕ್ಕಾಗಲ್ಲ, ಮಕ್ಕಳು ಕಳ್ಕೊಂಡು. ಇದನ್ನು ವಿರೋಧಿಸಿ ಇದಕ್ಕೆ ಪರಿಹಾರ ಕೊಡಲೇಬೇಕು ಸರ್ಕಾರ. ಇದಕ್ಕೆ ಏನಾದರೂ ಪರಿಹಾರ ಕೊಡಲೇಬೇಕು ಅಂತೇಳಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯಿಂದ ಕೊರಟಗೆರೆ ತಾಲೂಕು ನಾವು ರಾಜ್ಯ ತಾಲೂಕು ಅಧ್ಯಕ್ಷರು ಮಾತಾಡ್ತಾ ಇದ್ದೀವಿ. ಈ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು. ಇಂಥ ಘಟನೆ ಮರುಕಳಿಸಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ